ನೇತ್ರಾವತಿ ಸ್ನಾನಘಟ್ಟ ಬಳಿ ಅಸ್ಥಿ ಪಂಜರಗಳನ್ನ ಹೊರತೆಗೆಯೋ ಪ್ರಯತ್ನ ಮಾಡೋದು ಬಹುತೇಕ ಫಿಕ್ಸ್. 12 ಮಂದಿ ಕಾರ್ಮಿಕರನ್ನ ಈಗಾಗಲೇ ಈ ಕಾರ್ಯಕ್ಕಾಗಿ ನಿಯೋಜನೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯವನ್ನ ಪ್ರಾರಂಭ ಮಾಡಲಿಕ್ಕೆ ಬೇಕಾದ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಕಾರ್ಮಿಕರು. ಸ್ಥಳದಲ್ಲಿ ಸದ್ಯಕ್ಕಾಗ್ತಾ ಇರುವ ಚಟುವಟಿಕೆಗಳನ್ನ ಗಮನಿಸಿದ್ರೆ ಇವತ್ತೇ ಗೌರಿ ಒಳಗಿನ ರಹಸ್ಯವನ್ನ ತನಿಖಾಧಿಕಾರಿಗಳು ಹೊರತೆಗೆಯೋ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದು ಬಹುತೇಕ ಪಕ್ಕಾ ಆಗ್ತಾ ಇದೆ. ಗೋರಿ ಬಗೆಯುವ ಕಾರ್ಯಕ್ಕೆ ಅಂತಲೇ 12 ಮಂದಿ ಕಾರ್ಮಿಕರನ್ನ ಆಯೋಜನೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ಏನು ನೆನೆ 13 ಸ್ಥಳಗಳನ್ನ ನಿಗೂಢ ವ್ಯಕ್ತಿ ಗುರುತಿಸಿದ್ದ. ಈ 13 ಸ್ಥಳಗಳನ್ನ ಕೂಡ ರಾತ್ರಿ ಇಡೀ ಕಾವಲು ಕಾಯಲಾಗಿದೆ. ಬಿಗಿ ಬಂದೋಬಸ್ತ್ನೊಂದಿಗೆ ಆ ಜಾಗಗಳನ್ನ ಕಾವಲು ಕಾಯಲಾಗಿದೆ. ಇದೀಗ ಉತ್ಖನನ ಕಾರ್ಯ ಪ್ರಾರಂಭಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರಲ್ಲೂ ಪ್ರಮುಖವಾಗಿ 12 ಮಂದಿ ಕಾರ್ಮಿಕರನ್ನ ಇದಕ್ಕಾಗಿ ನಿಯೋಜನೆ ಮಾಡಲಾಗಿದೆ. ಈ 12 ಮಂದಿ ಗೋಡಿ ಬಗೆಯುವ ಕೆಲಸಕ್ಕೆ ಏನೆಲ್ಲ ಸಲಕರಣೆಗಳು ಬೇಕು, ವಸ್ತುಗಳು ಬೇಕು, ಅದರ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ 13 ಜಾಗಗಳ ಉತ್ಖನನ ಪ್ರಾರಂಭ ಆಗೋ ನಿರೀಕ್ಷೆ ಇದೆ. ಧರ್ಮಸ್ಥಳದ ನಿಗೂಢ ಪ್ರದೇಶಗಳಲ್ಲಿ ಸಮಾಧಿ ಉತ್ಖನನ ಮಾಡೋಕೆ ಸಿದ್ಧತೆ ನಡೀತಾ ಇದೆ. ಮುಸುಕುಧಾರಿ ವ್ಯಕ್ತಿ ತೋರಿಸಿರೋ ಸ್ಥಳಗಳಲ್ಲಿ ಕಡೆ ಬರ ಸಿಕ್ಕರೆ ಮುಂದೇನಾಗತ್ತೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಧರ್ಮಸ್ಥಳ ಪ್ರಕರಣದ ರಹಸ್ಯ ಬೆನ್ನತ್ತಿದ ಎಸ್ಐಟಿ. ದೂರು ಕೊಟ್ಟವನನ್ನ ಕರೆತಂದು ಸ್ಥಳ ಮಹಜರು. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದ ತನಿಖೆ ವೇಗ ಪಡೆದುಕೊಂಡಿದೆ. ನಿನ್ನೆ ಇಡೀ ದಿನ ರಹಸ್ಯವನ್ನ ಪತ್ತೆ ಹಚ್ಚಲು ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಫೀಲ್ಡ್ಗೆ ಇಳಿದಿತ್ತು. ಬುರ್ಡೆ ರಹಸ್ಯ ಹೇಳ್ತೀನಿ ಎಂದಿರುವ ಅನಾಮಿಕ ವ್ಯಕ್ತಿಯನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆ ಮಾಡಲಾಯಿತು. ದೂರುದಾರ ಬರೋಬ್ಬರಿ 13 ಸ್ಥಳಗಳನ್ನ ಗುರುತು ಮಾಡಿದ್ದಾನೆ. ಇಂದಿನಿಂದ ಈ ಸ್ಥಳಗಳಲ್ಲಿ ಉತ್ಖನನ ನಡೆಯುವ ಸಾಧ್ಯತೆ ಇದೆ. ಸತತವಾಗಿ 2 ದಿನಗಳ ವಿಚಾರಣೆ ಬಳಿಕ 3ನೇ ದಿನವಾದ ನಿನ್ನೆ ಅನಾಮಿಕ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡಿದ್ರು. ಅನಾಮಿಕ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಹಾಗೂ ಎಫ್ಎಸ್ಎಲ್ ತಂಡ ಪರಿಶೀಲನೆ ನಡೆಸಿದೆ. ಹದಿಮೂರು ಸ್ಥಳಗಳಲ್ಲಿ ಎಎನ್ಎಫ್ ಸಿಬ್ಬಂದಿಯಿಂದ ಹೈ ಅಲರ್ಟ್. ಇಂದು ಅಸ್ಥಿಪಂಜರ ಹೊರತೆಗೆಯುವ ಪ್ರಕ್ರಿಯೆ ಶುರು ಸಾಧ್ಯತೆ. ದಿನವಿಡೀ ಅನಾಮಿಕ ವ್ಯಕ್ತಿಯಿಂದ ಸ್ಥಳ ಮಹಜರು ಮಾಡಿದ ಎಸ್ಐಟಿ ಅಧಿಕಾರಿಗಳು ಬರೋಬ್ಬರಿ 13 ಜಾಗಗಳನ್ನು ಗುರುತಿಸಿದ್ದಾರೆ. ಸಾಕ್ಷ್ಯ ನಾಶವಾಗುವ ಸಂಭವ ಕೂಡ ಇರುವುದರಿಂದ ಈ ಸ್ಥಳಗಳಲ್ಲಿ ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ. ಶಸ್ತ್ರಸಜ್ಜಿತ ಎಎನ್ಎಫ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಒಂದೊಂದು ಪಾಯಿಂಟ್ಗೆ ತಲಾ 2 ಎಎನ್ಎಫ್ ಸಿಬ್ಬಂದಿ ರಕ್ಷಣೆಗೆ ಇರಿಸಲಾಗಿದೆ. ಇನ್ನು ಇಂದು ಎಸ್ಐಟಿ ತಂಡ ಅಸ್ಥಿಪಂಜರ ಹೊರತೆಗೆಯುವ ಪ್ರಕ್ರಿಯೆ ಶುರು ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಅಸ್ಥಿಪಂಜರ ಸಿಕ್ಕರೆ ಮುಂದಿನ ಕ್ರಮ ಏನು ಎಂದು ನೋಡುವುದಾದ್ರೆ, ಸಿಕ್ಕ ಅಸ್ಥಿಪಂಜರ ಯಾರದ್ದು? ಗಂಡ ಹೆಣ್ಣಿನ ಕಳೆಬರಹನ? ಎಷ್ಟು ವರ್ಷ ಹಿಂದಿನ ಅಸ್ಥಿಪಂಜರ? ಅದು ಕೊಲೆಯ ಸಹಜ ಸಾವ? ಈ ಅಸ್ಥಿಪಂಜರಕ್ಕೂ ನಿಗೂಢ ವ್ಯಕ್ತಿ ಹೇಳಿದ್ದಕ್ಕೂ ಸಂಬಂಧ ಇದೆಯಾ? ಅಸ್ಥಿಪಂಜರದಲ್ಲಿ ಯಾವುದಾದರೂ ಲೋಹದ ವಸ್ತು ಇದೆಯಾ ಎಂಬ ಬಗ್ಗೆ ಎಫ್ಎಸ್ಎಲ್ ಟೀಮ್ ತನಿಖೆ ಮಾಡಲಿದ್ದಾರೆ. ಸದ್ಯ 3ನೇ ದಿನ
ದಿನದಿಂದ ಎಸ್ಐಟಿ ತಂಡ ತನಿಖೆ ಚುರುಕುಗೊಳಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ್ದಕ್ಕೂ ತೋರಿಸಿದ ಸ್ಥಳದಲ್ಲೇ ಅಸ್ಥಿಪಂಜರ ಸಿಕ್ಕರೆ ಮತ್ತೊಂದು ಆಯಾಮ ಪಡೆಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತಾಗಬಹುದಾದ ಡೆವಲಪ್ಮೆಂಟ್ಸ್ ಏನೆಲ್ಲ ಇದೆ, ಹಾಗೆ ತನಿಖೆಯ ಬಗ್ಗೆ ನಿರೀಕ್ಷೆ ಏನಿದೆ, ಇದೆಲ್ಲದರ ಡೀಟೇಲ್ಸ್ನೊಂದಿಗೆ ನೇತ್ರಾವತಿ ಸ್ನಾನಘಟ್ಟದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ, ಕಾರ್ಮಿಕರು ರೆಡಿ ಆಗ್ತಾ ಇದ್ದಾರೆ, ಉತ್ಖನನ ಕಾರ್ಯ ಇವತ್ತೇ ಪ್ರಾರಂಭ ಆಗಬಹುದು ಅನ್ನೋದಕ್ಕೆ ಸೂಚನೆ ಸಿಗ್ತಾ ಇದೆ. ಸದ್ಯಕ್ಕೆ ಪ್ರದೇಶದಲ್ಲಿ ಭದ್ರತಾ ವ್ಯವಸ್ಥೆ ಹೇಗಿದೆ? ಉತ್ಖನನ ಇವತ್ತೇ ಪ್ರಾರಂಭ ಆಗುತ್ತೆ ಅನ್ನೋದಾದ್ರೆ ಅದಕ್ಕೆ ಪೂರಕವಾಗಿ ಏನೆಲ್ಲ ಪ್ರಕ್ರಿಯೆಗಳಲ್ಲಿ ನಡೀತಾ ಇದೆ, ಏನ್ ಗಮನಿಸ್ತಿದ್ದೀರಿ ತಾವು, ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಸ್ಮಿತಾ, ಸರಿಸುಮಾರು 9 ಗಂಟೆ ಆಯಿತು. ಇನ್ನೊಂದು 20 ರಿಂದ 25 ನಿಮಿಷದಲ್ಲೇ ಉತ್ಖನನ ಕಾರ್ಯ ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ಸರಿಸುಮಾರು 12 ಜನ ಅಂದ್ರೆ ಭೂಮಿಯನ್ನ ಅಗೆಯುವ ಕಾರ್ಮಿಕರನ್ನ ತರಿಸಿರುವಂತದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ಸಲಕರಣೆಗಳು ಕೂಡ ರೆಡಿ ಇದೆ. ಇನ್ನೇನು ಅಗೆಯುವ ಕಾರ್ಯಕ್ಕೆ ಪ್ರಾರಂಭ ಆಗುವಂತ ಮಾತ್ರ ಇರುವಂತದ್ದು. ಸದ್ಯ ನಾನು ಅದೇ ಸ್ನಾನಘಟ್ಟದ ಎಡಭಾಗದತಕ್ಕಂಥ ಅಂದ್ರೆ 8 ಶವಗಳನ್ನ ಹೂತು ಹಾಕಿದ್ದೆ ಅಂತ ಹೇಳಿದ ಆ ಮುಸುಕುದಾರಿ ಹೇಳಿದ ಜಾಗದಲ್ಲಿ ನಾನು ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಒಂದು ಕಡೆಗೆ ಆಂಟಿ ಪೊಲೀಸರನ್ನ ಕೂಡ ರೆಡಿ ಆಗಿರುವಂತದ್ದು, ಯಾರನ್ನೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಇನ್ನು ನದಿಗೆ ಬರ್ತಾ ಇರ್ತಕ್ಕಂಥ ಜನರನ್ನ ಈಚೆ ಅಂದ್ರೆ ಈಗ ಆಗಿರುವ ಘಟನೆ ಏನಾಗಿದೆ, ಅಲ್ಲಿ ಪೊಲೀಸರು ಓಡಾಡುವಂತ ಜಾಗದಲ್ಲಿ ಯಾವ ಒಬ್ಬ ವ್ಯಕ್ತಿಯನ್ನು ಕೂಡ ಸ್ಥಳವಾಗಿರುವಂತಹ ಜನರನ್ನ ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. ಸದ್ಯ ದೃಶ್ಯದಲ್ಲಿ ಕಾಣ್ತಾ ಇದೆ, ಇದೇ ಜಾಗದಲ್ಲಿ 8 ಶವಗಳಿದಾವೆ ಅಂತಕ್ಕಂಥ ಮಾಹಿತಿಯನ್ನ ಮುಸುಕುದಾರಿ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿರುವಂತದ್ದು. ಸದ್ಯಕ್ಕೆ ಇಲ್ಲಿ ಬಂದು ಮೊದಲ ಏನಂದ್ರೆ ಒಂದು ಕಡೆಗೆ ನೇತ್ರಾವತಿ ಸ್ನಾನಘಟ್ಟ ಬಲಭಾಗದಲ್ಲಿ ಒಂದು ಕಡೆ ಒಂದು ಲೈಟಿನ ಕಂಬ ಇದೆ, ವಿದ್ಯುತ್ ದ್ವೀಪ ಕಂಬ ಇದೆ. ಆ ಕಂಬದ ಕೆಳಗಡೆ ಒಂದು ಶವ ಹೂತಾಕಿದ್ದೇನೆ ಅಂತ ಹೇಳಿದ್ದು. ಅಂದ್ರೆ ರಸ್ತೆ ಪಕ್ಕದಲ್ಲಿರೋದ್ರಿಂದ ಮಳೆ ಕೂಡ ಜೋರಾಗಿ ಇರೋದ್ರಿಂದ ಅಲ್ಲಿ ಮೊದಲು ಅಗಿತಾರ ಅನ್ನೋ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅದು ಅಲ್ಲದೆ ಏನು ಈ ಗುಡ್ಡಗಳ ಪ್ರದೇಶ ಇದೆ, ಈ ಅರಣ್ಯ ಪ್ರದೇಶದಲ್ಲಿ ಕೂಡ 8 ಶವಗಳಿದಾವೆ. ಅಲ್ಲಲ್ಲಿ ಶವ ಇರುವಂತಹ ಜಾಗವನ್ನು ತೋರಿಸಿದ ಮುಸುಕುದಾರಿ ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಹಳದಿ ಬಣ್ಣದ ಬೋರ್ಡ್ ಗಳನ್ನ ಇಟ್ಟಿರುವಂತದ್ದು, 1, 2, 3 ಅಂತ ಹೇಳಿ ನಂಬರ್ಗಳನ್ನ ಬರೆದಾಕಿ ಅಲ್ಲಿ ಇಟ್ಟಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಳೆ ಬರಹ ತೆಗೆಯುವಂತ ಸಾಧ್ಯತೆ ಕೂಡ ಇರುವಂತದ್ದು. ಸ್ಮಿತಾ, ಈಗ ಉತ್ಖನನ ಕಾರ್ಯ ಪ್ರಾರಂಭ ಆಗಿದ್ದೇ ಆದ್ರೆ ಯಾರೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯ ನಡೆಯುತ್ತೆ? ಅಂದ್ರೆ ಎಸ್ಐಟಿ ಅಧಿಕಾರಿಗಳನ್ನ ಹೊರತುಪಡಿಸಿ ಬೇರೆ ಯಾರೆಲ್ಲ ಆ ಸಂದರ್ಭದಲ್ಲಿ ಇರುವ ಸಾಧ್ಯತೆ ಇದೆ ಮಾರುತಿ? ಎಸ್ ಸ್ಮಿತಾ, ದೂರುದಾರನ ಜೊತೆ ಇರುವಂತಹ ವಕೀಲರಾಗಿರ್ಬೋದು, ಇನ್ನು ಧರ್ಮಸ್ಥಳದ ಗ್ರಾಮ ಪಂಚಾಯತಿಯ ಸದಸ್ಯರುಗಳಾಗಿರ್ಬೋದು, ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಇನ್ನು ಭೂಮಿಯನ್ನು ಅಗಿಬೇಕಾದ್ರೆ ಒಂದಿಷ್ಟು ಪಿಡಬ್ಲ್ಯೂ ಬೇಕಾಗ್ತದೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಆಗುವಂತ ಕೆಲಸ ಆಗಬೇಕಾಗಿದೆ. ಯಾಕಂದ್ರೆ ಒಂದು ಕಡೆ ಧರ್ಮಸ್ಥಳದಲ್ಲಿ ಸ್ಮಶಾನ ಏನಿದೆ, ಸ್ಮಶಾನದ ಅಧ್ಯಕ್ಷಗಳಾಗಿರ್ಬೋದು, ಅಂದ್ರೆ ಪ್ರಮುಖವಾಗಿ ಸ್ಮಶಾನವನ್ನು ಹೊರತುಪಡಿಸಿ ಒಂದು ಶವಗಳನ್ನ ಹೂತಿಟ್ಟಿರೋದ್ರಿಂದ ಇಲ್ಲಿಯ ಪ್ರಮುಖ ವ್ಯಕ್ತಿಗಳಾಗಿರ್ಬೋದು ಮತ್ತು ಈ ಪಂಚರು ಅಂತ ಏನು ಕರೀತಾರೆ, ಅಂದ್ರೆ ಈ ಸ್ಥಳ ಮಹಾಜರು ಮಾಡಬೇಕಾದ್ರೆ ಏನು ಧರ್ಮಸ್ಥಳದ ಒಂದಿಷ್ಟು ಜನಗಳನ್ನ ತೆಗೆದುಕೊಂಡು ಬಂದು ಕೆಲಸ ಮಾಡಿದ್ರು, ಅವರೆಲ್ಲರನ್ನ ಈಗ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಇದೀಗ ಒಂದಿಷ್ಟು ಜನ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈಗ ಸದ್ಯಕ್ಕೆ ಒಂದಿಷ್ಟು ಪೊಲೀಸರ ವಾಹನಗಳು ಕೂಡ ಓಡಾಡಲಿಕ್ಕೆ ಪ್ರಾರಂಭ ಆಯಿತು. ಅಂದ್ರೆ 9:30 ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಅಂದ್ರೆ ಈ ಒಂದು ಪಳವಳಿಕೆಗಳೇನು ಇರ್ತಾವೆ, ಏನು ದಫನ್ ಮಾಡಿದ್ರೆ ಅಂತ ಹೇಳಿದ್ರೆ ಮುಸುಕುದಾರಿ ವ್ಯಕ್ತಿ, ಆ ವ್ಯಕ್ತಿ ಬರುವ ಎಲ್ಲ ವ್ಯವಸ್ಥೆಗಳು ಮಾಡಲಿಕ್ಕೆ ಒಂದು ರೀತಿಯಲ್ಲಿ ರೋಡ್ ನಲ್ಲಿ ಬರ್ತಕ್ಕಂಥ ಪೊಲೀಸ್ ಆಗಿರ್ಬೋದು, ಜೊತೆಗೆ ಸಲಕರಣೆಗಳು ತೆಗೆದುಕೊಂಡು ಬಂದಂತ ಕಾರ್ಮಿಕರಾಗಿರ್ಬೋದು, ಇವರೆಲ್ಲರೂ ಒಬ್ಬೊಬ್ಬರಾಗಿ ಈ ಒಂದು ಸ್ನಾನಘಟ್ಟದ ಪಕ್ಕದಲ್ಲಿ ಬರ್ತಾ ಇದ್ದಾರೆ. ಸದ್ಯಕ್ಕೆ ಇದೀಗ ಒಂದಿಷ್ಟು ಜನ ಅಧಿಕಾರಿಗಳನ್ನಾಗಿರ್ಬೋದು, ಮತ್ತೆ ಧರ್ಮಸ್ಥಳದ ಏನು ಗ್ರಾಮ ಪಂಚಾಯತಿ ಇದೆ ಆ ಗ್ರಾಮ ಪಂಚಾಯತ್ ಸದಸ್ಯಗಳಾಗಿರ್ಬೋದು, ಪ್ರಮುಖವಾಗಿ ಪಂಚರೇನಿರ್ತಾರೆ ಸಹಿ ಹಾಕಿದವರು, ಅವರೆಲ್ಲರನ್ನ ಕರೆತಂದು ಈ ಒಂದು ಮಹಾಜರು ಸ್ಥಳಕ್ಕೆ ಮಾಡುವಂತ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತದೆ ಅಂತ ಹೇಳ್ಬೋದು. ಸ್ಮಿತಾ, ರೈಟ್ ಮಾರುತಿ, ಮತ್ತಷ್ಟು ಅಪ್ಡೇಟ್ಸ್ ಅಂದ್ರೆ ಅಲ್ಲಿ ಚಟುವಟಿಕೆ ಪ್ರಾರಂಭ ಆದ್ಮೇಲೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಮಾಧಿ ಉತ್ಖನನ ಕಾರ್ಯ ಪ್ರಾರಂಭ ಆಗೋ ಸಾಧ್ಯತೆಗಳಿದೆ. ಕಾರ್ಯ ಪ್ರಾರಂಭ ಆದಾಗ ಅದರ ಲೈವ್ ವಿಜುವಲ್ಸ್ ಹಾಗೆ ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.